ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಅವತ್ತಿನ ದಿವಸ ನಾವು ಊರಿಗೆ ಹೋಗ್ಬೇಕಂತ ಹೇಳಿ ಹೊರಟಿದ್ವಿ. ಬೆಳಗ್ಗೆ ಹೆಂಗೂ ತಿಂಡಿ ಮಾಡಿರಲಿಲ್ಲ, ಅಲ್ಲೇ ಹಾವೇರಿಯಲ್ಲಿ ಟಿಫನ್ ಮಾಡಿಕೊಂಡು ಹೋಗೋಣ ಅಂಥೇಳಿ ಹೋಟ್ಲಿಗೆ ಹೋಗಿದ್ದೀವಿ. ಈಗ ಪೂರಿ ಆರ್ಡ್ರ್ ಮಾಡಿದ್ವಿ, ಇಬ್ಬರಿಗೆ ಒಂದೊಂದು ಪ್ಲೇಟು ಪೂರಿ ತಿಂದು ಮತ್ತು ನಮ್ಮ ಜರ್ನಿ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಊರಿಗೆ ಹೋಗೋಕ್ಕೆ. ತಿನ್ಪೋತಿಯರು ತಿಂತಾ ಇದ್ದಾರೆ, ಪೂರಿಯ ತಿನ್ಪೋತಿಯರು ನೋಡಿ, ತಂದೆ ಮಗಳು ತಿನ್ಪೋತಿಯರು. ಅಷ್ಟೇ ಟೀ ತೊಗೊಂಡ್ರ ನನಗೆ ಕೊಡಿಸೇ ಇಲ್ಲ, ಎಲ್ಲಿ ನಂಗೆ ಕೊಡಿಸೇ ಇಲ್ಲ ನೋಡಿ. ಅವ್ರೊಬ್ಬರೇ ತಿಂದವ್ರು, ನಂಗೆ ನಾಷ್ಟನೂ ಕೊಡಿಸಿಲ್ಲ. ಏನು ನೋಡ್ರಿ, 2 ಗ್ಲಾಸ್ ಅವರು ಕುಡ್ದವ್ರೆ. ಯಪ್ಪಾ ದೇವ, ಈಗ ಯಾಕೆ ಊರಿಗೆ ಅಂತಂದರೆ ಜಾತ್ರೆಯಲ್ಲಿ ತೊಗೊಂಡೋಗಿದ್ದ ಐಟಮ್ಸ್ಗಳು ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ವಿ. ಪಾತ್ರೆ ಸಾಮಾನು ಆಮೇಲೆ ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿದ್ದೆಲ್ಲ, ಹಾಗಾಗಿ ಅವ್ನು ತೊಗೊಂಡು ಹಾಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಬಂದ್ಬಿಡೋಣ, ಮತ್ತು ಯಾವಾಗ ಹೋಗ್ತೀವೋ ಏನೋ ಅಂತ ಹೇಳಿ. ಹಾಗೆ ಸ್ವಲ್ಪ ಬೆಡ್ಶೀಟ್ಗಳು ಜಾಲ್ಸವಿದ್ವು, ಅಂದ್ರೆ ಹಬ್ಬಕ್ಕಿಂತ ಮುಂಚೆನೂ ಒಂದು ಸತಿ ಒಗೆದು ಹಾಕಿದ್ವಿ. ಮತ್ತೆ ಒಂದು ಸತಿ ಎಲ್ಲ ತುಳ್ದಾಡಿರ್ತಾರೆ, ಕ್ಲೀನಾಗಿ ಒಗೆದು ಎತ್ತಿಟ್ಬಿಡೋಣ, ಇನ್ನು ಮತ್ತೆ ಬಂದಾಗ ಹಂಗೆ ನೀಟಾಗಿರುತ್ತೆ ಹೊಚ್ಕೊಳಕ್ಕೆಲ್ಲ ಅಂಥೇಳಿ ನಾವೇನು ಮಾಡಿದ್ವಿ, ನಮ್ಮ ಮನೆಯವರು ನಾನು ಕೆಳಗಡೆ ಮೇಲ್ಗಡೆ ಗುಡಿಸಿ ಬರೋ ಅಷ್ಟೊತ್ತಿಗೆ ಅವರು ಕಂಬಳಿ ಬೆಡ್ಶೀಟ್ಗಳನ್ನೆಲ್ಲ ನೆನೆಸಿಟ್ಬಿಟ್ಟಿದ್ರು ಚೆನ್ನಾಗಿ. ಹಾಗಾಗಿ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಒಂದು ಸ್ವಲ್ಪ ಜಾಲ್ಸ್ ಹಾಕಿದೆ, ಸಣ್ಣ ಸಣ್ಣವಿರವ. ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಮನೆಯವರು ತುಂಬ ಹೆವಿ ಇದ್ದಿದ್ದು ನನ್ನ ಕೈಯಲ್ಲಿ ಎತ್ತಕ್ಕಾಗಲ್ಲ ಅಂಥೇಳಿ ಅವರೇ ಜಾಲ್ಸ್ ಹಾಕಿದ್ರು. ಕ್ಲೀನ್ ಮಾಡ್ಕೊತಾ ಇದ್ರೇ ಮನೆ, ಕ್ಲೀನ್ ಮಾಡಿಲ್ಲ ಅಂದರೆ ಮನೆ ಅನ್ನೋದು ಏನೋ ಅಂತಾರಲ್ಲ, ಮನೆ ಅನ್ನೋದು ಕಸದ ತೊಟ್ಟಿ ಆದಂಗೆ ಆಗೋಗ್ಬಿಡುತ್ತೆ. ಹಾಗಾಗಿ ಸುಮಾರು ಚಾಪೆ ಗೀಪೆ ಎಲ್ಲ ಒಗ್ದು ಹಾಕಿದ್ವಿ. ಒಂದು ಫಸ್ಟ್ ಸ್ಟಾರ್ಟಿಂಗ್ ಜಾತ್ರೆ ಏನೇನು ಒಗ್ದು ಹಾಕಿದ್ವೋ ರಿಪೀಟ್ ಅದನ್ನೇ ಮತ್ತೆ ವಾಪಸ್ಸು ಎಲ್ಲ ಗಲೀಜು ಮಾಡಿರ್ತಾರೆ ಅಂತ ಹೇಳಿ ಮತ್ತೆ ಒಗೆದು ಹಾಕಿ ನೀಟಾಗಿ ಒಣಗಾಕಿ ಬಂದಿದ್ದೀವಿ. ಇವು ಮತ್ತೆ ನೆಕ್ಸ್ಟ್ ಭಾನುವಾರ ಬಂದು ಮರ್ಚಿಟ್ರೆ ಆಯಿತು ಅಂತ ಹೇಳಿ ಮುರಿದ್ಗಿರ್ತಿಟ್ರೆ ಆಮೇಲೆ ಹಂಗೆ ಕೊಡೋದು. ನೋಡಿರಿ, ಟೆರೆಸ್ ಹೋಗಿ ಕಸದ ತೊಟ್ಟಿ ಹೋಗ್ಬಿಟ್ಟಿದೆ. ಇನ್ನು ನಮ್ಮ ಜೀವನ ಹೇಗಾಗಿದೆ ಅಂದರೆ ಒಂಥರ ಅಲೆಮಾರಿ ಜೀವನ ಆದಂಗೆ ಆಗಿದೆ. ಯಾಕಂತಂದರೆ ಅಲ್ಲಿ ಊರಿಗೆ ಹೋದಾಗ ಅಲ್ಲಿ ಮಾಡಬೇಕು, ಮತ್ತು ಬಂದು ನಮ್ಮ ಮನೆಯಲ್ಲೂ ಮಾಡಬೇಕು. ಹಾಗಾಗಿ ಬರೀ ಕ್ಲೀನಿಂಗ್ ಕೆಲಸನೇ ಸರಿ ಹೋಗಿದೆ ನನಗೆ. ಬೆಂಗಳೂರಿಂದ ಬಂದಾಗಿಂದ ಕ್ಲೀನ್ ಮಾಡೋದು. ಯಾಕಂದರೆ ಇಲ್ಲಿ ನಾನು ಸುಮಾರು ಒಂದು ತಿಂಗಳೇ ಹೋಗಿದ್ದೇನೋ, ದಸರಾ ದೀಪಾವಳಿ ಅಂತ ಹೇಳಿ ಬೆಂಗಳೂರಿಗೆ. ಇನ್ನು ಅಲ್ಲಿ ಹೋಗಿ ಬಂದಮೇಲೆ ಇಲ್ಲಿ ಸ್ವಲ್ಪ ಧೂಳಾಗಿತ್ತು ಅಂತ ಹೇಳಿ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಇದು ಮಾಡೋ ಅಷ್ಟೊತ್ತಿಗೆ ಜಾತ್ರೆ ನೆಕ್ಸ್ಟ್ ಮಂತೆ ಅಂತ ಹೇಳಿದ್ರು. ಇನ್ನು ಅಲ್ಲಿ ಶುರು ಹಚ್ಕೊಂಡ್ವಿ ಒಂದು ತಿಂಗಳದಿಂದ ಕ್ಲೀನ್ ಮಾಡೋಕ್ಕೆ. ಅಲ್ಲಿ ಪ್ರತಿಯೊಂದು ಮಾಡಬೇಕಲ್ವ ನಾವು, ಅಡ್ಜಸ್ಟ್ ಪ್ರತಿಯೊಂದು ರೇಷನ್ ಆಗಲಿ, ಪಾತ್ರೆ ಸಾಮಾನಾಗಲಿ, ಹಾಗೆ ಬಟ್ಟೆ ಬರೆ ಆಗಲಿ ಎಲ್ಲನೂ ತೊಗೊಂಡು ಹೋಗ್ಬೇಕು ನಾವು 4 ದಿವಸ ಹೋಗಲಿ ಪ್ರತಿಯೊಂದು ತೊಗೊಂಡು ಹೋಗಬೇಕು. ಏನು ಮಾಡೋಕ್ಕಾಗಲ್ಲ, ಮತ್ತು ಟ್ರಾನ್ಸ್ಫರ್ ಏನಾರು ಆದರೆ ಇದೇ ಥರ ಗೋಳು. ಹಾಗಾಗಿ ನಾವು ಎಲ್ಲ ತೊಗೊಂಡೋಗಿ ಮುಂಚಿತವಾಗೇ ಇಟ್ಟು ಜಾತ್ರೆ ದಿವಸ ಏನು ಜಾಸ್ತಿ ತೊಗೊಂಡೋಗಿಲ್ಲ, ಯಾಕಂದರೆ ಕಾರಲ್ಲಿ ಲಗೇಜ್ಗಳು ಜಾಸ್ತಿ ಆಗುತ್ತೆ ಅಂತ. ಇನ್ನು ಅಲ್ಲಿ ಬರಬೇಕಾದ್ರೂ ನಮಗೆ ಸ್ವಲ್ಪ ತೊಗೊಂಡೋಗಿ ಇಟ್ಟಿದ್ವಲ್ಲ, ಅಷ್ಟು ಗೊತ್ತಾಗಲಿಲ್ಲ. ವಾಪಸ್ ತರಬೇಕಾದ್ರೆ ಸ್ವಲ್ಪ ಲಗೇಜ್ ಅಷ್ಟೇ ತೊಗೊಂಡು ಬಂದ್ವಿ, ಇನ್ನು ಮಿಕ್ಕಿದ್ದು ಅಲ್ಲೇ ಬಿಟ್ಟು ಬಂದಿದ್ವಲ್ಲ. ಹೇಗಿದ್ದರೂ ಈಗ ನೆಕ್ಸ್ಟ್ ಸಂಡೇ ಬರೋಣ, ಹಾಸಿಗೆ ಎಲ್ಲ ಒಗೆದು ಹಾಕಿ ವಾಪಸ್ ಬರಬೇಕಾದ್ರೆ ತೊಗೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗಾಗಿ ಮತ್ತೆ ಬಂದ್ವಲ್ಲ, ಹೆಂಗೋ ಹಾಸಿಗೆ ಎಲ್ಲ ಒಗೆದಾಕಿ ಹೋಗ್ಬೇಕಾದ್ರೆ ತೊಗೊಂಡೋದ್ರೆ ಆಯಿತು ಅಂತ ಹೇಳಿ ಎಲ್ಲ ಕಟ್ಟಿಡ್ತಾಯಿದ್ರು ನಮ್ಮ ಮನೆಯವರು. ನಾನು ಮೇಲ್ಗಡೆ ಸ್ವಲ್ಪ ಬಟ್ಟೆಗಳೆಲ್ಲ ಬೆಡ್ಶೀಟ್ಗಳನ್ನೆಲ್ಲ ಒಗೆದು ಒಣಗಾಕ್ತಾ ಇದ್ದೆ. ಅಂದರೆ ನನಗೇನಂದರೆ
ಕ್ಲೀನಾಗಿರಬೇಕು. ಮತ್ತು ನೆಕ್ಸ್ಟ್ ಟೈಮ್ ನಾವು ಬಂದು ಒಂದು 2 ದಿವಸ ಹಾಲ್ಟ್ ಆದ್ರೂ ಹೊಚ್ಕೊಳ್ಳೋ ಥರ ಇರಬೇಕು. ಅದೇನಾಗ್ಬಿಡುತ್ತೆ, ಈಗ ನಾವು ಎಲ್ಲಂದ್ರಲ್ಲೇ ಬಿಡಿ ಯೂಸ್ ಆಯಿತು ನಾವು ಮತ್ತೆ ಬಂದು ಹಾಲ್ಟ್ ಆಗಲ್ಲ ಅಂತೀವಲ್ಲ, ಏನಾದರೂ ಸಮಯ ಸಂದರ್ಭ ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಯಾವಾಗಾದ್ರೂ ಬರಲೇಬೇಕಾಗುತ್ತೆ. ಬಂದಾಗ ನಾವು ಅದನ್ನೇ ಹೊಚ್ಕೊಂಡ್ರೆ ಡಸ್ಟ್ ಅಲರ್ಜಿ ಆಗೋಗುತ್ತೆ ಅಂತ ನನಗೇನು ಗೊತ್ತಾ, ಒಂದು ಚೂರು ಡಸ್ಟ್ ಅಲರ್ಜಿ ಆಯಿತು ಅಂದರೆ ಒಂದು 3 ದಿವಸ ನನಗದು ಹೋಗೋದೇ ಇಲ್ಲ. ಹಾಗಾಗಿ ನಾನು ಬೆಡ್ಶೀಟ್ಗಳೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಡ್ತೀನಿ. ಮನೆಯಲ್ಲೂ ಅಷ್ಟೇ, ನಾನು ಒಂದು 2 ದಿವ್ಸಕ್ಕೆ ಒಂದು ಸತಿ, ವಾರಕ್ಕೆ ಒಂದು 3 ಸತಿ ಆದರೂ ನಾನು ಬೆಡ್ಶೀಟ್ ಒಗಿತಾನೆ ಇರ್ತೀನಿ ವಾಷಿಂಗ್ ಮಿಷಿನ್ಗೆ ಹಾಕಿ. ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ವಲ್ಲ, ಇದ್ದಿತ್ತು ಅಲ್ಲಿ ತೊಗೊಂಡೋದ್ವಿ ಹಾನಗಲ್ಲಲ್ಲಿ. ಹಾಗಾಗಿ ನಾನು ಕೈಯಲ್ಲೇ ಜಾಲ್ಸ್ ಹಾಕ್ತಾಯಿದ್ದೀವಿ. ಚೆನ್ನಾಗೆಲ್ಲ ಇದು ಮಾಡಿದ್ದಾರೆ ನಮ್ಮ ಮನೆಯವ್ರು, ನೆನೆಸಿಟ್ಟಿದ್ರು ತುಂಬ ಹೊತ್ತಿಂದ. ಕೊಳೆ ಬಿಟ್ಕೊಂಡಿದ್ದೆ, ಜಾಸ್ತಿ ಏನು ಎತ್ತಿ ಒಗೆಯೋದೇನು ಅವಶ್ಯಕತೆ ಇಲ್ಲ ಅಂಥೇಳಿ. ಇಲ್ಲಿ ನೋಡಿ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ, ನೀನು ಯಾಕೆ ಒಗಿತಾ ಇದೆಯಾ, ನಾನು ಒಗೆದಾಕ್ತೀನಿ ಬಾ ದಪ್ಪ ನೀನು ಅದೆಲ್ಲ ಜಾಲ್ಸ್ ಹಾಕಿದೆಯಲ್ಲ ಬಾ ಅಂತ ಹೇಳಿದ್ರು. ಇನ್ನು ಇದೆಲ್ಲ ಮುಗಿಸ್ಕೊಂಡು 1 ಗಂಟೆ ಆಯಿತು. ಮುಗಿಸ್ಕೊಂಡು ನಾವು ಹೊರಟ್ವಿ. ಇನ್ನು ಊಟನೂ ಮಾಡಿರಲಿಲ್ವಲ್ಲ, ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿದ್ರಾಯ್ತು ಅಂತ ಹೇಳಿ. ಇನ್ನು ನಮ್ಮ ಮನೆಯವರು ಫ್ರೆಂಡೂ ಬಂದಿದ್ದರು. ಕಾಣ್ತಾ ಇದೆಯಾ ನಮ್ಮ ಡ್ರೈವರ್ ಏನು ಮಾತಾಡಲ್ಲ. ಕರೆಕ್ಟ್. ಏನನ್ನ ಆರ್ಡ್ರ್ ಮಾಡಿರಿ, ಇವ್ರು ಮಾತ್ರ ಮಕ್ಕ ತೋರಿಸ್ರಿ. ಮಶ್ರೂಮ್ ತಿನ್ನಲ್ಲ, ಮಶ್ರೂಮ್ ಚೆನ್ನಾಗಿರ್ತೈತಿ. ಅಳಿಯ ಮನೆ ತೊಳಿಯ. ಇದೇನ ದಾಲ್ ಕೊಲ್ಹಾಪುರಿ, ಇದು ಕಾಜು ಮಸಾಲ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗೋಲ್ಡ್ ಶಾಪಿಗೆ ಹೋದ್ವಿ. ಬೆಳ್ಳಿ ತೊಗೊಂಡು ಬಂದೆ ನಾನು 2 ಉಂಗುರನ. ಯಾಕಂದರೆ ಡಿಸೆಂಬರ್ 30th ನಮ್ಮದು ಆ್ಯನಿವರ್ಸರಿ ಇದೆ, 7th ಇಯರ್ದು. ಹಾಗಾಗಿ ಏನಾದ್ರು ಗಿಫ್ಟ್ ಕೊಡೋಣ ಅಂತ ಹೇಳಿ ಹೋದೆ. ಆ್ಯಕ್ಚುಲಿ ಗೋಲ್ಡ್ ರಿಂಗು ಇದೆ ಅವ್ರ ಹತ್ರ, ಅದು ಮುರಿದೋಗ್ಬಿಟ್ಟಿದೆ. ಅದನ್ನ ಹಾಕಿ ತೊಗೊಂಡು ಬರೋಣ ಅಂದರೆ ಸುಮ್ಮನೆ ಹೆಂಗೆ ಬೇಕಾ ಹಂಗೆ ಎರಾಬಿರಿ ಇಸ್ಕೋತಾರೆ ಅಂತ ಹೇಳಿ ನಾನು ತೊಗೊಂಡು ಬರೋಕ್ಕೆ ಹೋಗಿಲ್ಲ. ಇನ್ನು ಬೆಳ್ಳಿದಾದರೂ ತೊಗೊಂಬಂದು ಕೊಡೋಣ. ಆಮೇಲೆ ಈಗಿನ ಗೋಲ್ಡ್ ರೇಟ್ಗೆ ನಾವು ಗೋಲ್ಡು ತೊಗೊಳಕ್ಕಾಗಲ್ಲ. ಹಾಗಾಗಿ ಬೆಳ್ಳಿದಾದರೂ ತೊಗೊಂಡು ಬರೋಣ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ದಂಗೆ ಹೋಗಿ 2 ಉಂಗುರ ತೊಗೊಂಡು ಬಂದೆ ನಾನು. ಅದನ್ನೂ ಬೈತಾಯಿದ್ರು, ಏನಕ್ಕೆ ತೊಗೊಂಬಂದೆ, ನಿನಗೆ ಬೇಕಾದರೆ ತೊಗೋಬೇಕಾಗಿತ್ತು ಅಂತ ಹೇಳಿ. ಅವ್ರಿಗೋಸ್ಕರ ಏನೂ ತೊಗೊಳಲ್ಲ, ನಾನೇ ತೊಗೊಂಡು ಬಂದು ಕೊಟ್ರೇನೆ ನನಗೆ ಬೇಜಾರಾಗ್ತಾಯಿತ್ತು. ಎಲ್ಲೋದ್ರೂ ಹಂಗೆ ಹೋಗ್ತಾರೆ, ಯಾವುದಾದ್ರೂ ಮದುವೆಗೆ ಹೋದ್ರೂ ಯಾವುದೋ ಫಂಕ್ಷನ್ಗೆ ಹೋದ್ರು ಹಾಗೆ ಹೋಗ್ತಾರೆ ಅಂತ. ಆಮೇಲೆ ಗೋಲ್ಡ್ ಚೈನ್ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಮನೇಲಿ, ಆದರೂ ಹಾಕ್ಕೊಳ್ಳಲ್ಲ ಅವರು. ಹಾಗಾಗಿ ಇದನ್ನಾರ ಹಾಕ್ಕೊಂಡು ಹೋಗಲಿ ಅಂತ ಹೇಳಿ ತೊಗೊಂಡು ಬಂದೆ ನಾನು. ವಾಪಸ್ ಇಟ್ಕೋಬೇಡ ಅಂತ ಹೇಳ್ತಾಯಿದ್ರು. ನಾನು ಆ್ಯನಿವರ್ಸರಿ ಆಗೋವರೆಗೂ ಹಾಕ್ಕೊಳ್ಳಿ ಅಂತ ಹೇಳಿದೆ. ಬಾಯ್ ಮಾಡ, ಇಲ್ಲೊಂದು ಹಾಯ್ ರೀ, ಇಲ್ಲೊಂದು ಹಾಯ್. ಸರಿ, ಅಯ್ಯೋ ಉಪ್ಪ ಕೊಡ್ತಾಳಪ್ಪ ಈಕಿ, ಸಂಪನ್ ಮಾವನ್ ನೋಡಿರ್ಲಿಕ್ಕೆ. ಪ್ರಣವ್ ಬಾಯ್. ಇನ್ನು ಇದು ಗುತ್ಲು ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮುಂಚೆ ತೀರಾ ಹದಗೆಟ್ಟಿತ್ತು, 2 ವರ್ಷ, ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹೋಗೋ ದಾರಿಯಲ್ಲೇ ಅಲ್ವಾ ಅವ್ರೂರು ಬರೋದು ಅಂತ ಹೇಳಿ ಅವ್ರನ್ನೂ ನಾವು ಬಿಟ್ಟು ಮುಂದೆ ನಾವು ನಮ್ಮೂರಿಗೆ ಹೋದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 8 ಗಂಟೆ ಆಗೋಯ್ತು ನಾವು ಬರೋ ಅಷ್ಟೊತ್ತಿಗೆ. ಹಾಗಾಗಿ ನಾನೇನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಲಿಲ್ಲ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್